ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ನಮ್ಮ ಅತ್ತಿಗೆ ಅವರ ಅಪ್ಪನ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ಅಂದರೆ ಹಬ್ಬ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಕರೆದಿದ್ರು ನಮ್ಮನ್ನು. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಹೋಗಿದ್ವಿ. ನಗರ ಸೈಡ್ ಇರೋರಿಗೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಕಸ್ತೂರ್ ಬಂಡಿ ಅಂತ ಜಾತ್ರೆ ನಡೆಯುತ್ತೆ. ಇಲ್ಲಿ 16 ಊರುಗಳಲ್ಲಿ ಇಲ್ಲಿ ಬಂಡಿಯನ್ನು ಕಟ್ಟಿ ಜಾತ್ರೆಯನ್ನು ಮಾಡುವಂಥದ್ದು. ಚಾಮರಾಜನಗರ ಜಿಲ್ಲೆಯ ಸಂತೆಮರಳಿ ಹೋಬಳಿಗೆ ಸೇರಿದ ಈ ಕಸ್ತೂರಿ ಬಂಡಿ ಜಾತ್ರಾ ಮಹೋತ್ಸವನ ಬಂಡಿ ಜಾತ್ರೆ ಅಂತ ಕರೀತಾರೆ. ನಾವು ಹೋಗಿರುವಂತಹ ಪ್ಲೇಸ್ ಬಂದು ಹೊಮ್ಮ ಅಂತ ಹೇಳಿ. ಸೊ ಇಲ್ಲಿ ದೊಡ್ಡ ಹೊಮ್ಮ, ಚಿಕ್ಕ ಹೊಮ್ಮ ಎಲ್ಲ ಅಕ್ಕಪಕ್ಕನೇ ಇರುವಂಥದ್ದು. ಈ ಜಾತ್ರೆ ಬಂದು ಯಾವಾಗಲೂ ಪುಷ್ಯ ಮಾಸದ 2ನೇ ಭಾನುವಾರ ನಡೆಯುತ್ತೆ. ಇಲ್ಲಿನ ಅಕ್ಕಪಕ್ಕದ ಗ್ರಾಮಗಳಾದ 23 ಊರುಗಳಲ್ಲಿ ನಮ್ಮ ಈ ಹಬ್ಬ ನಡೆಯುತ್ತೆ. ಬಟ್ 16 ಊರುಗಳಲ್ಲಿ ಈ ರೀತಿ ಬಂಡಿಯನ್ನು ಕಟ್ಟುವಂಥದ್ದು. ಪ್ರತಿ ಹಳ್ಳಿಗಳಲ್ಲೂ ಕೂಡ ಇದೇ ರೀತಿ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಬಂಡಿಗಳನ್ನು ಅಲಂಕಾರ ಮಾಡಿ ಪೂಜೆ ಮಾಡಿ ತುಂಬ ಭಕ್ತಿಯಿಂದ ದೊಡ್ಡಮ್ಮ ತಾಯಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಸೊ ನಮ್ಮ ಕಡೆ ಎಲ್ಲ ಜಾತ್ರೆ ಆದರೆ ಏನಂದರೆ ಒಂದು ಅಕ್ಕಪಕ್ಕ ಇರುವಂತಹ ಹಳ್ಳಿಗಳಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ 16 ಊರಿಂದ ಬಂಡಿ ಬರುವಂಥದ್ದೇ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನಾವು ಹಾಗೆ ಎಲ್ಲ ಮನೆಗಳಿಗೂ ಹೋಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಹಾಗೆ ನಮ್ಮ ರಿಲೇಟಿವ್ ಅಂದರೆ ನಮ್ಮ ಅತ್ತಿಗೆ ಮನೆಯೇ ಇದೆ ಆ್ಯಕ್ಚುಲಿ. ಸೊ ಅಲ್ಲಿಗೆ ಹೋಗಿ ಅವರು ಎಲ್ಲ ಊಟ ತಿಂಡಿ ಎಲ್ಲ ಬಡಿಸ್ತಾಯಿದ್ರು. ಸೊ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸೊ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಅಂತ ಅಂದ್ಕೊಂಡ್ವಿ. ಹಂಗಾಗಿ ಸ್ವಲ್ಪ ಬೇಗನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಸೊ ಉಳಿನ ಹಾಗೆ ಊಟ ಎಲ್ಲ ಮಾಡ್ತಾ ಇರುವಾಗ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಎಲ್ಲ ರೇಗಿಸ್ತಾ ಇದ್ರು. ಸೊ ಊಟ ಮಾಡಿದ್ದು ಮತ್ತು ಜಾತ್ರೆದು ಎಲ್ಲ ಅಪ್ಲೋಡ್ ಮಾಡ್ತೀರಾ, ಹಾಗಾದರೆ ಯೂಟ್ಯೂಬಲ್ಲಿ ನೋಡ್ಕೋಬೋದು ಅಂತೆಲ್ಲ ಹೇಳ್ಕೊಂಡು ಆಗ್ತಾ ಇದ್ರು. ಹಾಗೆ ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಕುಂಕುಮ ಎಲ್ಲ ತಗೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ತುಂಬ ಜನ ನೆಂಟರುಗಳನ್ನ ಸೇರಿಸಿರ್ತಾರೆ. ಸೊ ಅವರ ನೆಂಟರಿಷ್ಟಗಳಿಗೆಲ್ಲ ಹೇಳ್ಕೊಂಡು ಹಬ್ಬವನ್ನು ಆಚರಿಸ್ತಾರೆ. ಮೇಯ್ನಾಗಿ ಈ ಒಂದು ಹಬ್ಬಕ್ಕೆ ಮಾಡುವ ಸ್ವೀಟ್ ಬಂದು ಕಜ್ಜಾಯ. ಸೊ ನಮ್ಮ ಜಾತ್ರೆಗಳಲ್ಲೂ ಅಷ್ಟೇ ಕಜ್ಜಾಯನೇ ಮಾಡ್ತೀವಿ. ಹಂಗೆ ಅವರು ಕೂಡ ಕಜ್ಜಾಯ ಎಲ್ಲ ಮಾಡಿ ಹಾಗೆ ಖಾರ ಬುಂದಿ ಬರುತ್ತಲ್ಲ ಅದೆಲ್ಲ ಮಾಡಿಸ್ಕೊಂಡು ನೆಂಟರುಗಳಿಗೆಲ್ಲ ಕೊಟ್ಕೊಂಡು ಸೊ ಮನೇಲೆಲ್ಲ ಸ್ವೀಟ್ ಮಾಡಿ ಒಂದಷ್ಟು ಖಾದ್ಯಗಳಿರುತ್ತಲ್ವ, ಅನ್ನ ಸಾಂಬಾರು ಪಾಯಸ ಹುಳಿ ಇದನ್ನೆಲ್ಲ ಮಾಡ್ಕೊಂಡು ಎಲ್ಲರನ್ನೂ ಕರೆದು ಊಟಕ್ಕೆ ಹಾಕಿ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತಾರೆ. ಸೊ ಇದೊಂಥರ ಪದ್ಧತಿ, ಎಲ್ಲರ ಮನೆಯಲ್ಲೂ ಅಷ್ಟೇ ಇದನ್ನು ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಇವತ್ತು ಸತೀಶ್ ಅವ್ರು ಬಂದಿಲ್ಲದಿರೋ ಕಾರಣ ನಮ್ಮ ಅತ್ತಿಗೆ ಮಗ ಮಧು ಮತ್ತು ಚಂದನ ಇಬ್ಬರು ಕಾರಲ್ಲಿ ಹೊರಟಿದ್ರಲ್ವ, ಅವ್ರ ಜೊತೆನೇ ನಾವು ಕೂಡ ಹೊರಟಿದ್ದು. ಸೊ ನೆಕ್ಸ್ಟ್ ಅಲ್ಲಿ ಬಂಡಿ ಪೂಜೆ ಎಲ್ಲದನ್ನು ಮುಗಿಸಿ ಅದಾದ ನಂತರ ನಾವು ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಇನ್ನೊಂದು ಕಾರಲ್ಲಿ ನಮ್ಮ ಇನ್ನೊಬ್ಬರ ಅತ್ತಿಗೆ ಮಗ ಮತ್ತು ಸೊಸೆ ಅವರು ಕೂಡ ಬಂದಿದ್ದರು. ಸೊ ಎಲ್ಲರೂ ಕೂಡ ಒಟ್ಟಿಗೆ ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ದು. ಸೊ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು. ನಾವು ಅಂದ್ಕೊಂಡಿದ್ವಿ ಸಂಜೆ ಆಗ್ತಾ ಜನಗಳು ಕಮ್ಮಿ ಇರ್ತಾರೆ, ಸೊ ಆರಾಮವಾಗಿ ನಾವು ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ದೊಡ್ಡಮ್ಮ ತಾಯಿ ದೇವಸ್ಥಾನ ಎಲ್ಲ ಇದೆ ಅಲ್ವಾ, ಅಲ್ಲೆಲ್ಲ ದರ್ಶನ ಮಾಡ್ಕೊಂಡು ಬರ್ಬೋದು ಆರಾಮಾಗಿ. ದರ್ಶನ ಎಲ್ಲ ಚೆನ್ನಾಗಾಗತ್ತೆ, ರಶ್ ಕಡಿಮೆ ಆಗಿರುತ್ತೆ ಅಂತ ನಾವು ಅಂದ್ಕೊಂಡು ಹೊರಟಿದ್ದು. ಬಟ್ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂದರೆ ಫುಲ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ವಿ. ಆಲ್ಮೋಸ್ಟ್ 1 ಅವರ್ ನಮಗೆ ಇಲ್ಲೇ ಕಳೆದೋಯ್ತು ಅಂತ ಹೇಳ್ಬೋದು.
ಸೊ ನಾವು ಅಂದ್ಕೊಳ್ಳೋದೇ ಒಂದು ಆಗೋದೇ ಒಂದು ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ. ನಾವು ಅಂದ್ಕೊಂಡಿದ್ವಿ 1 ಅವರಲ್ಲಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ಜಾತ್ರೆ ಇದೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅಂತ. ಬಟ್ ಆಲ್ಮೋಸ್ಟ್ ನಮಗೆ ಇಲ್ಲಿ ಎಲ್ಲ ಬೈಕ್ಸ್ಗಳು, ಕಾರ್ಗಳು ಎಲ್ಲದನ್ನು ನಮಗೆ ಜಾಗ ಮಾಡಿ ಬಿಟ್ಟು, ಸೊ ಅದಾದ ನಂತರ ನಾವು ಕಾರ್ನ ಮೂವ್ ಮಾಡ್ಕೊಂಡು ಹೋಗೋವರೆಗೇ 1 ಅವರ್ ಆಗಿಬಿಡ್ತು. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಸರಿ ಹಂಗಾಗುತ್ತೆ, ಅಂದ್ಕೊಳ್ಳೋದೊಂದು ಆಗೋದೊಂದು ಆ ಥರ. ಸೊ ಎನಿಹೌ ಬಂದಿದ್ದೀವಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ದರ್ಶನ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿ ನಾವು ಹೊರಟಿದ್ದಾಯಿತು. ಆ್ಯಕ್ಚುಲಿ ಹೋದ ಸರಿನೂ ಸ್ವಲ್ಪ ಕೆಲಸ ಎಲ್ಲ ಇದ್ದಿದ್ದರಿಂದ ಕಸ್ತೂರು ಬಂಡಿ ದೊಡ್ಡಮ್ಮ ತಾಯಿ ದರ್ಶನ ಎಲ್ಲ ಆಗಿರಲಿಲ್ಲ. ಹಂಗಾಗಿ ಸರಿ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮಾಡಿಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಟ್ರಾಫಿಕ್ ಎಲ್ಲ ಮುಗಿಸಿ ಅದಾದ ನಂತರ ಅಲ್ಲಿಗೆ ಹೋದ್ವಿ. ಫೈನಲಿ ನಾವು ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ತಲುಪಿದ್ವಿ. ಸೊ ಅಲ್ಲಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು. ಟೆಂಪಲ್ ಅಂತೂ ತುಂಬ ಅದ್ಧೂರಿಯಾಗಿ ಅಲಂಕಾರ ಮಾಡಿದರು. ಅದೊಂಥರ ಸ್ಪೆಷಲ್ ವೈಬ್ಸ್ ಇತ್ತು ಅಂತಲೇ ಹೇಳ್ಬೋದು. ಈ ಚಾಮುಂಡಿ ದೇವಸ್ಥಾನದಲ್ಲಿ ಆಷಾಢ ಟೈಮಲ್ಲಿ ಹೋಗ್ತೀವಲ್ವ, ಆ ಥರ ವೈಬ್ಸ್ ನಮಗೆ ಇಲ್ಲಿ ಕಾಣಿಸ್ತು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಆ ಹೂವಿನ ಅಲಂಕಾರಗಳಾಗಿರ್ಬೋದು, ಆ ಕಬ್ಬಿನ ಜಲ್ಲೆ ಇರುತ್ತಲ್ಲ ಅದರಲ್ಲೆಲ್ಲ ಡೆಕೋರೇಷನ್ ಮಾಡಿದರು. ಎಷ್ಟು ಚೆಂದ ಕಾಣ್ತಾ ಇತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಒಂಥರ ಸ್ಪೆಷಲ್ ಫ್ಲವರ್ಸ್ ಮತ್ತು ಲೀವ್ಸ್ಗಳಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಇಲ್ಲಿನ ವಿಶೇಷತೆ ಏನು ಅಂದರೆ 16 ಗ್ರಾಮಗಳಿಂದ ಬಂಡಿಗಳನ್ನು ಪೂಜೆ ಮಾಡಿ ಕಸ್ತೂರಿಗೆ ಬರ್ತವೆ. ಸೊ ಆ 16 ಊರುಗಳು ಯಾವುದ್ಯಾವುದು ಅಂದರೆ ಕಸ್ತೂರು, ಭೋಗಾಪುರ, ಹಾನಹಳ್ಳಿ, ಮೂಕಹಳ್ಳಿ, ಕಿರುಗಸೂರು, ತೋರವಳ್ಳಿ, ಪುಟ್ಟಗೌಡನಹುಂಡಿ, ಹೊನ್ನೇಗೌಡನಹುಂಡಿ, ಪುಟ್ಟಯ್ಯನಹುಂಡಿ, ಮರಿಯಾಲ, ಅಲ್ಲಂಬಳ್ಳಿ, ಸಂಪೈನಪುರ, ದಾಸನೂರು, ಚಿಕ್ಕೋಮ್ಮ, ದೊಡ್ಡಮ್ಮ ಮತ್ತು ಹೆಗ್ವಾಳ. ಹಾಗೆ ಈ ಒಂದು ಕಸ್ತೂರು ಬಂಡಿ ಜಾತ್ರೆಗೆ ಒಂದು ಹಿನ್ನೆಲೆ ಇದೆ. ಅದೇನೆಂದರೆ 825 ವರ್ಷಗಳ ಹಿಂದೆ ಒಂದು ಬನ್ನಿ ಮಹಾಕಾಳಿ ಎಂಬ ಹೆಸರಿನಿಂದ ಕಸ್ತೂರು ಗ್ರಾಮದ ಹೊರಗಿರುವಂತಹ ಒಂದು ಕೆರೆ ದಡದಲ್ಲಿ ಮರಗಳ ಕೆಳಗೆ ಉದ್ಭವ ಮೂರ್ತಿಯಾಗಿ ರೂಪ ತಾಳಿರುವಂತಹ ದೇವತೆಯೇ ಈ ದೊಡ್ಡಮ್ಮ ತಾಯಿ ಅಂತ ಹೇಳ್ತಾರೆ. ಒಂದ್ಸಲ ಕಸ್ತೂರು ಮನೆತನದ ಒಬ್ಬರು ಗೌಡ್ಗೆ ಮನೆತನದ ಕನಸಲ್ಲಿ ಒಬ್ಬ ಬಾಲಕಿ ರೂಪದಲ್ಲಿ ದೇವತೆ ಬಂದು ಹೇಳ್ತಾಳಂತೆ, ನಾನು ಉಜ್ಜಯಿನಿ ಎಂಬ ಸ್ಥಳದಿಂದ ಬಂದು ಇಲ್ಲಿ ನೆಲೆಗೊಂಡಿದ್ದೀನಿ, ಕೆರೆ ಹತ್ತಿರ ಇರೋ ನನ್ನ ಉದ್ಭವ ಸ್ಥಳಕ್ಕೆ ಬಂದು ನನ್ನನ್ನು ಪೂಜಿಸಬೇಕು ಅಂತ ಹೇಳ್ತಾಳಂತೆ. ಆವಾಗ ಎಲ್ಲರೂ ಗೌಡ್ಗೆ ಮನೆಯವರು ಮತ್ತು ಊರಿನವರು ಎಲ್ಲರೂ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಉದ್ಭವ ಮೂರ್ತಿ ಕಾಣಿಸ್ತು. ಸೊ ಅದನ್ನು ಎಲ್ಲರೂ ಅಕ್ಕಪಕ್ಕದವರ ಗ್ರಾಮದವರು ಎಲ್ಲರೂ ಸೇರಿಕೊಂಡು ಈ ರೀತಿ ಅಲ್ಲಿ ಒಂದು ದೇವಸ್ಥಾನ ಮಾಡಿರುವಂತಹ ಒಂದು ಹಿನ್ನೆಲೆ ಈ ದೇವಸ್ಥಾನಕ್ಕೆ ಇದೆ. ಸೊ ಆವಾಗಿಂದನೂ ದೇವರಿಗೆ ಇದೇ ರೀತಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ದೇವರು ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಇಲ್ಲಿ. ಸೊ ಫೈನಲಿ ನಮಗೆ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಲೇಟಾಗಿದ್ದರಿಂದ ಹೆಂಗಾಗುತ್ತೋ ಏನೋ, ದರ್ಶನ ಸಿಗುತ್ತೋ ಸಿಗಲ್ವೋ ಅನ್ನೋ ಒಂದು ಡೌಟಲ್ಲಿತ್ತು. ಬಟ್ ಫೈನಲಿ ನಮಗೆ ದರ್ಶನ ಚೆನ್ನಾಗೇ ಆಯಿತು. ತುಂಬ ಖುಷಿ ಆಯಿತು. ದೊಡ್ಡಮ್ಮ ತಾಯಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅದೊಂಥರ ಕಣ್ಣು ತುಂಬ್ಕೊಳ್ಳೋದೇ ಒಂಥರ ಸಂಭ್ರಮ ಅನಿಸುತ್ತೆ. ಕ್ಯೂವಲ್ಲಿ ನಿಂತ್ಕೊಂಡು ಹೋದ್ರೂ ಕೂಡ ಅದು ಗೊತ್ತಾಗಲೇ ಇಲ್ಲ ನಮಗೆ. ದೇವ್ರನ್ನ ನೋಡಿದಾಗಲೇ ಎಲ್ಲ ಮರ್ತೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅಲಂಕಾರ ನೋಡ್ತಾ ಇರ್ಬೋದು, ಫ್ರೂಟ್ಸ್ಗಳಿಂದ ಮಾಡಿರುವಂಥದ್ದು, ಅದಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬಾ ಇಷ್ಟ ಆಯಿತು ನನಗೆ ಈ ಡೆಕೋರೇಷನ್ಸ್ ಎಲ್ಲ ನೋಡ್ತಾ ಇದ್ರೆ. ಮಮ್ಮಿ ಮಾಡ್ತೀಯಾ? ಲೈಟ್ಸ್ ಎಲ್ಲ ನೀರಿನ ಮೇಲೆ ಬಿದ್ದು ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ ನೋಡೋದು, ರಿಫ್ಲೆಕ್ಟ್ ಆಗ್ತಾ ಇತ್ತು. ಓ ವಾವ್ ಅನ್ನುತ್ತಾ. ಹಾಗೆ ಅಲ್ಲೂ ಪಕ್ಕದಲ್ಲಿ ಮಹದೇಶ್ವರ ಟೆಂಪಲ್ ಕೂಡ ಇದೆ. ಸೊ ಅಲ್ಲೂ ಕೂಡ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಹಾಗೆ ಐಸ್ ಕ್ರೀಮ್ ತಿಂತೀರ ಅಂತ ಹೇಳಿ ಐಸ್ ಕ್ರೀಮ್ನ ಕೊಡಿಸಿದ್ರು. ಈ ಚಳಿಯಲ್ಲಿ ಐಸ್ ಕ್ರೀಮ್ ತಿನ್ನೋ ಮಜಾನೇ ಬೇರೆ ಅಲ್ವಾ. ಸೊ ನನಗಂತೂ ಇಷ್ಟ ಆಗುತ್ತೆ ಚಳಿ ಇದ್ದರೂ ಕೂಡ ಐಸ್ ಕ್ರೀಮ್ ತಿನ್ನೋದು.
ಸೊ ಎಲ್ಲರೂ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಅದಾದ ನಂತರ ಒಂದಷ್ಟು ಜಾತ್ರೆ ಶಾಪಿಂಗ್ ಕೂಡ ಇತ್ತು ಅಲ್ಲೇ. ಸೊ ತುಂಬ ಐಟಮ್ಸ್ಗಳನ್ನ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ನಮ್ಗೊಂಥರ ಖುಷಿ ಜಾತ್ರೆಯಲ್ಲಿ ಹೋದರೆ ಐಟಮ್ಸ್ಗಳೆಲ್ಲ ನೋಡ್ಕೊಂಡು ಒಂದು ಕಡೆಯಿಂದ ಅದು ತಗೊಳ್ಳದೇ ಇರಲಿ ಬೇರೆ ಪ್ರಶ್ನೆ, ಬಟ್ ಎಲ್ಲದನ್ನು ಸುತ್ತಾಕೊಂಡು ಬರೋದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ. ಸೊ ಯಾರಿಗೆಲ್ಲ ಈ ರೀತಿ ಜಾತ್ರೆ ಶಾಪಿಂಗ್ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. See you in the next vlog. Thank you for watching. Bye. Take care.